ಸ್ವಾತಂತ್ರ್ಯ ಹೋರಾಟ ಇವರು ರವಿಕುಮಾರ್ ಅವರು ರಾಷ್ಟ್ರೀಯತೆ ಅಂತ ಹೇಳ್ತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಆಸ್ತಿ ಪಾಸ್ತಿ ಕಳ್ಕೊಂಡು ಪ್ರಾಣ ಕಳ್ಕೊಂಡು ಹುತಾತ್ಮರಾಗಿ ಜೈಲಿನಲ್ಲಿದ್ದು ಅವರು ರಾಷ್ಟ್ರ ಪ್ರೇಮಿಗಳು. ನೀವು ರಾಷ್ಟ್ರ ಪ್ರೇಮಿಗಳು. ನಾವು ರಾಷ್ಟ್ರ 1925ನೇ ಇಸ್ವಿನಲ್ಲಿ ಜನಸಂಘ ಪ್ರಾರಂಭ ಆಯಿತು ಅಲ್ಲ, ಎಂತದು RSS. ಅದಾದ್ಮೇಲೆ 1951ನೇ ಇಸ್ವಿನಲ್ಲಿ ಜನಸಂಘ ಪ್ರಾರಂಭ ಆಯಿತು. 80ರಲ್ಲಿ ಬಿಜೆಪಿ ಪ್ರಾರಂಭ ಆಯಿತು. 25ರಿಂದ 47ರವರೆಗೆ ಯಾವತ್ತು ಪಾರ್ಟಿಸಿಪೇಟ್ ಮಾಡಿದ್ರಿಯಪ್ಪ? ನಾವು ಹೇಳ ಯಾರು ಲೀಡರ್ಶಿಪ್ ತಗೊಂಡಿದ್ದವ್ರು ಯಾರು? ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಕಾಂಗ್ರೆಸ್ನವರು, ಜವಾಹರ್ಲಾಲ್ ನೆಹರೂರವರು, ವಲ್ಲಭಾಯ್ ಪಟೇಲ್ ರವರು, ಆಜಾದ್ ಅವರು, ಆಮೇಲೆ ಸುಭಾಷ್ ಚಂದ್ರ ಬೋಸ್ ರವರು, ಇವರೆಲ್ಲರ ನಾಯಕತ್ವದಲ್ಲಿ ದೇಶಕ್ಕೆ ಏನು ವಾಜಪೇಯಿ ಅವರು ಹೋಗಿದ್ರ, ಅದ್ವಾನಿ ಅವರು ಹೋಗಿದ್ರ, ನರೇಂದ್ರ ಮೋದಿ ಅವರು ಹೋಗಿದ್ರ, ಮುಖ್ಯಮಂತ್ರಿ ಮಾತಾಡ್ತಾರೆ. ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ್ರ? ಇವೆಲ್ಲ ಮಾಡೋದು ಬೇಡ. ಮಾನ್ಯ ಸಭಾಪತಿ ಅವರೇ, ನಾನು ಈಗ ಆ ವಿಚಾರಕ್ಕೆ ಹೋಗೋದು, ಬಜೆಟ್ ಬಂದ್ಬಿಟ್ಟು ರಾಜಕೀಯಕ್ಕೆ ಹೋಗೋದು. ರಾಜ್ಯಪಾಲ ಏನ್ ಮಾತಾಡ್ತಾರೆ? ಆಮೇಲೆ ಒಂದ್ ನಿಮಿಷ ಅವರಿಗೆ ಬಿಜೆಪಿ ಗೊತ್ತಿಲ್ಲ, ನಮ್ಮಲ್ಲಿ ಹೋದವರು ಜನತಾ ಪಾರ್ಟಿ ಅವರು ಅಲ್ಲಿಗೆ ನಿಮ್ಗೆ ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಏನ್ ಬಿಜೆಪಿ RSS ವಿರೋಧ ಮಾಡ್ಕೊಂಡಿದ್ದವ್ರು ನೀವು ನಮ್ಮ ಜೊತೆನಲ್ಲಿ. ಒಂದ್ ನಿಮಿಷ ಪೂಜಾರಿ, ಕೇಳ್ರಿ, ಕೇಳಿದೆ ಒಂದ್ ನಿಮಿಷ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಕೇಳ್ರಿ. ಏನಕ್ಕೆ ಜನಪರ ಕೆಲಸ ಯಾಕ್ರಿ ನೋಡಿ, ಯಾವಾಗ ಯಾರಿಗೆ ಕೊಡ್ಬೇಕು ಬಿಡು ನನಗೆ ಗೊತ್ತಿದೆ. ನೀವು ನಡು ವಕೀಲಿಕೆ ಮಾಡಬೇಡಿ.